ಮೂತ್ರ ವಿಸರ್ಜನೆ ಮಾಡುವಾಗ ಮೂತ್ರದಲ್ಲಿ ರಕ್ತ ಬರ್ತಾ ಇದೆ ಅಂತೇಳಿ ಹೇಳಿದೆ. ಸೊ ಹೇಗೆ ಅದನ್ನ ಕಂಡುಹಿಡಿಯೋದು? ಮೂತ್ರದ ಕಲರ್ ಏನಾದ್ರೂ ಚೇಂಜ್ ಆಗಿದೆ ಅಂತೇಳಿ ಹೇಳಿದಾಗ, ಪಿಂಕ್ ಕಲರ್ ಹೋಗ್ತಾ ಇದೆ ಅಥವಾ ಸ್ವಲ್ಪ ಕೆಂಪು ಕಲರ್ ಹೋಗ್ತಿದೆ ಅಥವಾ ಬ್ರೌನ್ ಕಲರ್ ಹೋಗ್ತಾ ಇದೆ ಅಂತೇಳಿ ಹೇಳಿದ್ರೆ ಅದು ಕಿಡ್ನಿ ಸ್ಟೋನಿನ ಒಂದು ಲಕ್ಷಣ ಆಗಿರುತ್ತೆ. ಸೊ ಕಿಡ್ನಿ ಸ್ಟೋನ್ಸ್ ಅಂತೇಳಿ ಆಗೋದು ಬಹಳ ಕಾಮನ್ ಆಗಿ ಆಗ್ತಾ ಇರುತ್ತೆ ಎಷ್ಟೋ ಜನರಲ್ಲಿ. ಸೊ ಈ ಕಿಡ್ನಿ ಸ್ಟೋನ್ಸ್ ಆದಾಗ ಲಕ್ಷಣಗಳನ್ನ ನಾವು ನೋಡಿದ್ರೆ ಏನ್ ಕಾಣಿಸ್ಕೊಳತ್ತೆ ಅಂತ ಹೇಳಿ, ಈ ಮೂತ್ರದಲ್ಲಿ ಕಲರ್ ಚೇಂಜಸ್ ಇರುತ್ತೆ. ಹಾಗೇನೆ ಸೈಡ್ಸ್ ಅಲ್ಲಿ ಬೆನ್ನಿನ ಹಿಂದೆಗಡೆ ಸೈಡ್ ಇಂದ ಸ್ವಲ್ಪ ಮುಂದಕ್ಕೆ ಪೇನ್ ಬರ್ತಾ ಇರುತ್ತೆ. ಸೊ ಪೇನ್ ರೇಡಿಯೇಟ್ ಕೂಡ ಆಗ್ತಾ ಇರ್ಬೋದು, ಹಿಂದೆಗಡೆಯಿಂದ ಮುಂದೆವರೆಗೂ ಕೂಡ ರೇಡಿಯೇಟ್ ಆಗ್ತಾ ಇರ್ಬೋದು. ಹಾಗೆ ಮೂತ್ರಕೋಶದ ಜಾಗದಲ್ಲಿ ಬ್ಲಾಡರ್ ಇರುವಂತ ಕೆಳ ಹೊಟ್ಟೆನಲ್ಲೂ ಕೂಡ ಕೆಲವರಿಗೆ ಪೇನ್ ಬರ್ತಾ ಇರುತ್ತೆ. ಇದೆಲ್ಲ ಮೈಲ್ಡ್ ಸಿಂಪ್ಟಮ್ಸ್ಗಳು. ಇನ್ನು ಸಿವಿಯರ್ ಆಗಿ ಕಾಣಿಸ್ಕೊಳ್ಳುವಂತ ಸಿಂಪ್ಟಮ್ ಅಂತ ಹೇಳಿ ಹೇಳಿದ್ರೆ ತುಂಬಾನೇ ಸಿವಿಯರ್ ಆಗಿ ಹೊಟ್ಟೆ ನೋವು ಬರುವಂತದ್ದು, ಅಬ್ಡಾಮಿನಲ್ ಪೇನ್ ಅಂತ ಹೇಳ್ತೀವಿ ಅಥವಾ ರೀನಲ್ ಕೋಲಿಕ್ ಅಂತ ಹೇಳ್ತೀವಿ. ಕಿಡ್ನಿ ಸ್ಟೋನ್ಸ್ ಇಂದಾಗಿ ಬರುವಂತ ಪೇನ್ ಅದು ತುಂಬಾ ಸಿವಿಯರ್ ಆಗಿ ಇರುತ್ತೆ, ಸಡನ್ ಆಗಿ ಬರುತ್ತೆ, ತಡ್ಕೊಳಿಕ್ ಆಗದೆ ಇರುವಷ್ಟು ನೋವು. ಹಾಗೆ ವಾಮಿಟಿಂಗ್ ಕೂಡ ಇರುತ್ತೆ. ಸೊ ತಿಂದಿದ್ದೆಲ್ಲ ವಾಂತಿ ಆಗ್ತಾ ಇರುತ್ತೆ. ಸೊ ಇದು ಸಿಂಪ್ಟಮ್ಸ್ ಇದೆ ಅಂತ ಹೇಳಿ ಹೇಳಿದ್ರೆ ಮೋಸ್ಟ್ ಪ್ರಾಬಬ್ಲಿ ಕಿಡ್ನಿ ಸ್ಟೋನ್ಸ್ ಇರುವಂತ ಸಾಧ್ಯತೆಗಳಿರುತ್ತೆ. ಸೊ ಕಿಡ್ನಿ ಸ್ಟೋನ್ಸ್ ಯಾಕಾಗತ್ತೆ, ಹಾಗೆ ಅದನ್ನ ಹೇಗೆ ಸರಿ ಮಾಡ್ಕೋಬಹುದು, ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಅಮೃತ ಎಸ್ ಜಿ, ಉತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬೆಂಗಳೂರು. ಕಿಡ್ನಿ ಸ್ಟೋನ್ಸ್ ಆಗೋದಕ್ಕೆ ಮುಖ್ಯ ಕಾರಣಗಳು ಅಂತೇಳಿ ಹೇಳಿದ್ರೆ ಮೊದಲನೇದಾಗಿ ಬರುವಂತದ್ದೇ ನೀರನ್ನ ಸರಿಯಾಗಿ ಸೇವನೆ ಮಾಡದೇ ಇರುವಂತದ್ದು, ಅಥವಾ ಯಾರಲ್ಲಿ ತುಂಬಾನೇ ಕಡಿಮೆ ನೀರ್ ಸೇವನೆ ಮಾಡ್ತಾ ಇರ್ತಾರೆ ಅಂತವ್ರಲ್ಲಿ ಖಂಡಿತವಾಗ್ಲೂ ಕಿಡ್ನಿ ಸ್ಟೋನ್ಸ್ ಆಗುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ಇನ್ನು ಎರಡನೇದು, ಮೂತ್ರ ಅರ್ಜ್ ಬಂದಾಗ, ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಅರ್ಜ್ ಬಂದಾಗ ಅದನ್ನ ತಡೆಗಟ್ಟುವಂಥದ್ದು, ಸಪ್ರೆಷನ್ ಆಫ್ ಅರ್ಜ್ ಅಂತ ಹೇಳ್ತೀವಿ. ಸೊ ಮೂತ್ರ ಮಾಡಬೇಕು ಅಂತ ಅನ್ಸಿದ್ರು ಕೂಡ ಅದನ್ನ ತಡ್ಕೊಂಡಿರೋದು. ಈಗ ಅವರು ಟ್ರಾವೆಲ್ ಮಾಡ್ತಾ ಇರ್ಬೋದು ಅಥವಾ ಹೊರಗಡೆ ಇರುವಂತವ್ರಲ್ಲಿ, ಅಥವಾ ಕೆಲವರಿಗೆ ಅದು ಒಂದು ಅಭ್ಯಾಸನೇ ಇರುತ್ತೆ, ಯಾವಾಗ್ಲೂ ಬಂದ ತಕ್ಷಣ ಹೋಗೋದಿಲ್ಲ, ಪೂರ್ತಿ ಅರ್ಜೆಂಟ್ ಆಗೋವರೆಗೂ ಕೂಡ ವೇಟ್ ಮಾಡ್ತಾ ಇರ್ತಾರೆ. ಸೊ ಆ ರೀತಿ ಮೂತ್ರ ವಿಸರ್ಜನೆ ಅರ್ಜ್ ಅನ್ನ ತಡೆಗಟ್ಟಿ ಹಿಡ್ಕೊಳ್ಳೋದು ಕೂಡ ಕಿಡ್ನಿ ಸ್ಟೋನ್ಸ್ಗೆ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಇನ್ನು ಮೂರನೇದು ಬಂದ್ಬಿಟ್ಟು ಅತಿಯಾಗಿ ಉಪ್ಪಿನ ಸೇವನೆ. ಸೊ ಯಾರು ತುಂಬಾ ಜಾಸ್ತಿ ಉಪ್ಪಿನ ಸೇವನೆ ಮಾಡ್ತಾರೆ ಅವರಲ್ಲೂ ಕೂಡ ಕಿಡ್ನಿ ಸ್ಟೋನ್ಸ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗೆ ತುಂಬಾ ಜಾಸ್ತಿನೇ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ ಅವಶ್ಯಕತೆಗಿಂತ, ಅವರ ದೇಹಕ್ಕೆ ಬೇಕಾಗಿರೋದಕ್ಕಿಂತ ಹೆಚ್ಚು ಎಕ್ಸರ್ಸೈಸ್ ಮಾಡ್ತಾ ಇರೋರಲ್ಲಿ ಇರುತ್ತೆ. ಹಾಗೆ ಅನ್ಹೆಲ್ದಿ ಫುಡ್ ಯಾರೆಲ್ಲ ಸೇವನೆ ಮಾಡ್ತಾ ಇರ್ತಾರೆ ಅವರಲ್ಲೂ ಕೂಡ ಹೆಚ್ಚಾಗಿ ಆಗ್ಬಹುದು. ಈ ಕಿಡ್ನಿ ಸ್ಟೋನ್ಸ್ ಗಳಲ್ಲಿ ಎರಡು ರೀತಿಯಾದಂತಹ ಮೇನ್ ಆಗಿ ಎರಡು ರೀತಿಯಾದಂತಹ ಸ್ಟೋನ್ಸ್ ಗಳು ಆಗುತ್ತೆ. ಒಂದು ಆಕ್ಸಲೇಟ್, ಕ್ಯಾಲ್ಸಿಯಂ ಆಕ್ಸಲೇಟ್ ಅಂತ ಹೇಳ್ತಾರೆ, ಇನ್ನೊಂದು ಯೂರಿಕ್ ಆಸಿಡ್ ಸ್ಟೋನ್ಸ್ ಅಂತ ಹೇಳ್ತಾರೆ. ಸೊ ಕ್ಯಾಲ್ಸಿಯಂ ಸರಿಯಾಗಿ ತಗೊಂಡಿಲ್ಲ ಸಫಿಶಿಯಂಟ್ ಆಗಿ ಅಂತ ಹೇಳಿ ಹೇಳಿದಾಗ್ರು, ಹಾಗೆ ಆಕ್ಸಾಲಿಕ್ ಆಸಿಡ್ ಹೆಚ್ಚಿರುವಂತ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿದಾಗ್ರು ಕೂಡ ಕಿಡ್ನಿ ಸ್ಟೋನ್ಸ್ ಆಗಿ ಅದು ಕಾಣಿಸ್ಕೊಳ್ಳುತ್ತೆ. ಇನ್ನು ಯೂರಿಕ್ ಆಸಿಡ್ ಲೆವೆಲ್ಸ್ ಜಾಸ್ತಿ ಆಯ್ತು ದೇಹದಲ್ಲಿ ಅಥವಾ ಬ್ಲಡ್ ಅಲ್ಲಿ ಅಂತ ಅಂದ್ರೂ ಕೂಡ ಯೂರಿಕ್ ಆಸಿಡ್ ಕ್ರಿಸ್ಟಲ್ಸ್ ಗಳು ಕಿಡ್ನಿ ಸ್ಟೋನ್ಸ್ ಆಗಿ ಫಾರ್ಮ್ ಆಗ್ಬಿಟ್ಟು ಕಿಡ್ನಿ ಅಲ್ಲಿ ಕೂತ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಸೊ ಇದೆರಡು ಕೂಡ ಕಿಡ್ನಿ ಸ್ಟೋನ್ಸ್ ಅಲ್ಲಿ ನಾವು ಮೇಜರ್ ಆಗಿ ನೋಡುವಂತದ್ದು. ಕಿಡ್ನಿ ಸ್ಟೋನ್ಸ್ ಆಯ್ತು ಅಂತ ಹೇಳಿ ಹೇಳಿದ್ರೆ ಅದರಿಂದ ಏನಾದ್ರೂ ಸಮಸ್ಯೆ ಉಂಟಾಗತ್ತಾ ಅಥವಾ ಅದನ್ನ ಸರಿ ಮಾಡ್ಕೊಂಡಿಲ್ಲ ಅಂತ ಹೇಳಿ ಹೇಳಿದ್ರೆ ಮತ್ತಷ್ಟು ಗಂಭೀರವಾಗಿರುವಂತಹ ಸಮಸ್ಯೆಗಳೇನಾದ್ರೂ ಆಗತ್ತಾ ಅಂತ ಹೇಳಿ ಹೇಳಿದ್ರೆ ಖಂಡಿತವಾಗ್ಲೂ ಹೌದು. ಕಿಡ್ನಿ ಸ್ಟೋನ್ಸ್ ಗಳು ಸಣ್ಣದಾಗಿ ಇದಾವೆ ಅಥವಾ ಸೈಜ್ ತುಂಬಾ ಸಣ್ಣದಿದೆ ಅಂತ ಹೇಳಿ ಹೇಳಿದ್ರೆ ನಿಮ್ಗೆ ತುಂಬಾ ಸಿವಿಯರ್ ಆಗಿ ಸಿಂಪ್ಟಮ್ಸ್ ಬರೋದಿಲ್ಲ. ಆದ್ರೆ ಮೈಲ್ಡ್ ಸಿಂಪ್ಟಮ್ಸ್ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಅದು ನಿಮ್ಗೆ ಡೈಲಿ ನಿಮ್ಮ ರೂಟೀನ್ ಏನಿದೆ ಅದು ಕೆಲವರಿಗೆ ಡಿಸ್ಟರ್ಬ್ ಮಾಡ್ತಾ ಇರ್ಬೋದು. ಆ ನೋವಿರೋ ಕಾರಣದಿಂದ ನೀವು ಯಾವ್ದ್ರ ಮೇಲೂ ಫೋಕಸ್ ಮಾಡಕ್ ಆಗ್ತಾ ಇರ್ಬೋದು. ಹಾಗೇನೆ ಒಂದು ಕಂಫರ್ಟಬಲ್ನೆಸ್ ಇರೋದಿಲ್ಲ. ಸೊ ಈ ರೀತಿ ಡೈಲಿ ನಿಮ್ಮ ರೂಟೀನ್ಗೆ ಅಫೆಕ್ಟ್ ಮಾಡೋ ರೀತಿ ಮೈಲ್ಡ್ ಆಗಿ ಪೇನ್ ಬರ್ತಾನೆ ಇರುತ್ತೆ. ಕೆಲವರಲ್ಲಿ ಸ್ಟೋನ್ಸ್ ಕಂಪ್ಲೀಟ್ ಆಗಿ ಫಾರ್ಮ್ ಆಗಿರೋಲ್ಲ, ರೀನಲ್ ಕನ್ಕ್ರೆಷನ್ಸ್ ಅಂತ ಹೇಳಿ ಕೆಲವೊಂದು ರಿಪೋರ್ಟ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಸಣ್ಣದಾಗಿ ಮರಳು ತರ ಕೂಡ ಕಿಡ್ನಿನಲ್ಲಿ ಕುತ್ಕೊಂಡಿರುತ್ತೆ. ಅದನ್ನು ಕೂಡ ನಾವು ಕ್ರಮೇಣವಾಗಿ ಅದು ಕೂಡ ಕಿಡ್ನಿ ಸ್ಟೋನ್ಸ್ ಆಗಿನೇ ಪರಿವರ್ತನೆ ಆಗುತ್ತೆ. ಸೊ ಅದರಲ್ಲೂ ಆ ತರ ನಿಮ್ಮ ರಿಪೋರ್ಟ್ಸ್ ಅಲ್ಲಿ ಏನಾದ್ರು ಬಂದಿದೆ ಅಂತಂದ್ರೂ ಕೂಡ ನೀವು ಕಿಡ್ನಿ ಸ್ಟೋನ್ಸ್ ಆಗದಿರೋ ಹಾಗೆ ನೋಡ್ಕೋಬೇಕು, ಅಥವಾ ಅದರಿಂದ ನಿಮ್ಗೆ ಮತ್ತಷ್ಟು ಮುಂದಿನ ಸ್ಟೇಜಸ್ಗೆ ಹೋಗಬಾರ್ದು ಅಂತ ಹೇಳಿದ್ರೆ ಅವಾಗಲೇ ನೀವು ಆಕ್ಷನ್ ಅನ್ನ ತಗೋಬೇಕಾಗತ್ತೆ. ಇನ್ನು ಸೈಜ್ ತುಂಬಾ ದೊಡ್ಡದಿದೆ ಅಂತ ಹೇಳಿದ್ರೆ, ಕಿಡ್ನಿ ಸ್ಟೋನ್ಸ್ ಗಾತ್ರ ತುಂಬಾ ಜಾಸ್ತಿ ಇದೆ ಅಂತ ಹೇಳಿದಾಗ ಅದೇನಾದ್ರೂ ಅಬ್ಸ್ಟ್ರಕ್ಟ್ ಆಯ್ತು ಅಂತ ಹೇಳಿದ್ರೆ, ಈಗ ಕಿಡ್ನೀಸ್ ಇಂದ ನಮ್ಮ ಮೂತ್ರಕೋಶದವರೆಗೆ ಏನು ಪೈಪ್ ಕನೆಕ್ಟ್ ಆಗುತ್ತೆ, ಯುರೇಟರ್ಸ್ ಅಂತ ಹೇಳ್ತೇವೆ. ಸೊ ಆ ಯುರೇಟರ್ಸ್ ಅಲ್ಲಿ ಬಂದ್ಬಿಟ್ಟು ಆ ಸ್ಟೋನ್ ಏನಾದ್ರು ಕೂತ್ಕೊಂತು ಅಂತ ಹೇಳಿದ್ರೆ ಅಲ್ಲಿ ಯೂರಿನ್ ಫ್ಲೋ ಬ್ಲಾಕ್ ಆಗುತ್ತೆ. ಕಿಡ್ನಿಯಿಂದ ಯೂರಿನ್ ಬ್ಲಾಡರ್ಗೆ ಬರುವಾಗ ಅಲ್ಲಿ ಬ್ಲಾಕ್ ಆಗ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಯೂರಿನ್ ಏನ್ ಕಿಡ್ನಿ ಫಿಲ್ಟರ್ ಮಾಡಿರುತ್ತೆ ಅದೆಲ್ಲ ಕಿಡ್ನಿಯಲ್ಲೇ ಉಳ್ಕೊಂಡ್ಬಿಡುತ್ತೆ. ಸೊ ಕಿಡ್ನಿನಲ್ಲಿ ನೀರು ತುಂಬ್ಕೊಂಡ್ಬಿಟ್ಟು
ಹೈಡ್ರೋನೆಫ್ರೋಸಿಸ್ ಅಂತ ಹೇಳಿ ಹೇಳ್ತೀನಿ. ಸೊ ಈ ಒಂದು ಕಂಡೀಷನ್ ಆಗುವಂತ ಸಾಧ್ಯತೆ ಇರುತ್ತೆ. ಹೈಡ್ರೋನೆಫ್ರೋಸಿಸ್ ಆದ್ರೆ ಅದು ಒಂದು ಗಂಭೀರವಾಗಿರುವಂತಹ ಸ್ಥಿತಿ ಅಂತ ಹೇಳ್ಬೋದು. ಮೆಡಿಕಲ್ ಬರೀ ಔಷಧಿಗಳಿಂದ ಗುಣ ಮಾಡ್ಲಿಕ್ಕೆ ಆಗದೇನೆ ಸರ್ಜರಿ ಕೂಡ ಮಾಡಿಸ್ಕೋಬೇಕಾಗುವಂತ ಪರಿಸ್ಥಿತಿ ಬರಬಹುದು. ಸೊ ಇದು ಒಂದು ಕಾಂಪ್ಲಿಕೇಶನ್ ರೀನಲ್ ಸ್ಟೋನ್ಸ್ ಅಥವಾ ಕಿಡ್ನಿ ಸ್ಟೋನ್ಸ್ ಇಂದ ಉಂಟಾಗುವಂಥದ್ದು. ಹಾಗಿದ್ರೆ ಕಿಡ್ನಿ ಸ್ಟೋನ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅಥವಾ ಗುಣ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡಬೇಕು, ಮನೆಮದ್ದುಗಳ ಬಗ್ಗೆ ಏನಾದ್ರು ತಿಳಿಸ್ಕೊಡಿ ಅಂತೇಳಿ ಹೇಳಿದ್ರೆ ಕೆಲವೊಂದಿಷ್ಟು ರೆಮಿಡೀಸ್ ನಿಮ್ಗೆ ತಿಳಿಸ್ಕೊಡ್ತೇನೆ. ಮೊದಲನೇ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಕಿಡ್ನಿ ಸ್ಟೋನ್ಸ್ ಇರೋರು ಯಥೇಚ್ಛವಾಗಿ ನೀರನ್ನ ಸೇವನೆ ಮಾಡಬೇಕು. ಸೊ ತುಂಬಾ ಸಣ್ಣ ಕಲ್ಲುಗಳಿವೆ ಅಂತೇಳಿ ಹೇಳಿದ್ರೆ, ಅಥವಾ ಆಗ್ಲೇ ನಾನು ಹೇಳಿದಾಗ ಮರಳಿನ ಸೈಜ್ ಅಲ್ಲಿ ಅಥವಾ ಮರಳು ತರ ಸಣ್ಣ ಸಣ್ಣದಿದೆ ಅಂತೇಳಿ ಹೇಳಿದ್ರೆ, ಬರೀ ನೀವು ನೀರನ್ನ ಹೆಚ್ಚಾಗಿ ಸೇವನೆ ಮಾಡೋದು ಒಂದರಿಂದಾನೇ ನಿಮ್ಮ ಕಿಡ್ನಿ ಸ್ಟೋನ್ಸ್ ಅನ್ನ ಕ್ಲಿಯರ್ ಮಾಡಬಹುದು. ಸೊ ನೀವು ಏನ್ ನೀರು ತಗೋತಾ ಇರ್ತೀರ ಅದಕ್ಕಿಂತ ಡಬಲ್ ಟ್ರಿಬಲ್ ಅಷ್ಟು ನೀರಿನ ಸೇವನೆಯನ್ನ ಹೆಚ್ಚಿಗೆ ಮಾಡ್ಕೊಂಡು, ಸೊ ನೀರು ಕುಡಿತಾ ಇರಬೇಕು, ಯೂರಿನ್ ಪಾಸ್ ಮಾಡ್ತಾ ಇರಬೇಕು. ಸೊ ಆವಾಗ ಆ ಸ್ಟೋನ್ಸ್ ಎಲ್ಲ ಏನಿದೆ ಅದು ಕರಗ್ಬಿಟ್ಟು ಯೂರಿನ್ ಅಲ್ಲಿ ಹೊರಗಡೆ ಹೋಗುತ್ತೆ. ಸೊ ನೀರನ್ನ ಸೇವನೆ ಮಾಡದೇನೆ ಔಷಧಿ ಮಾಡ್ತೀರಾ ಅಥವಾ ಬೇರೆ ಏನೋ ಹೋಮ್ ರೆಮಿಡಿ ಮಾಡ್ತೀರಾ ಅಂತ ಹೇಳಿ ಹೇಳಿದ್ರೆ ಖಂಡಿತವಾಗ್ಲೂ ಯಾವುದು ಕೂಡ ನಿಮಗೆ ಯೂಸ್ ಆಗೋದಿಲ್ಲ. ಫಸ್ಟ್ಗೆ ಚೇಂಜ್ ಮಾಡ್ಕೋಬೇಕಾಗಿರೋದು ಜಾಸ್ತಿ ನೀರನ್ನ ಸೇವನೆ ಮಾಡುವಂಥದ್ದು. ಇನ್ನು ಮನೆ ಮದ್ದುಗಳನ್ನ ನೋಡಿದ್ರೆ ಮೊದಲನೇದಾಗಿ ಬನಾನಾ ಸ್ಟೆಮ್, ಬಾಳೆ ದಿಂಡಿನ ಸೇವನೆ. ಸೊ ಬಾಳೆ ದಿಂಡಿನ ಜ್ಯೂಸ್ ಒಂದು 40ರಿಂದ 50 ml ಅಷ್ಟು ಬಾಳೆ ದಿಂಡಿನ ಫ್ರೆಶ್ ಜ್ಯೂಸ್ ಅನ್ನ ಪ್ರತಿದಿನ ನೀವು ಸೇವನೆ ಮಾಡ್ತಾ ಬಂದ್ರಿ ಅಂತೇಳಿ ಹೇಳಿದ್ರೆ ಅವಾಗೂ ಕೂಡ ಕಿಡ್ನಿ ಸ್ಟೋನ್ಸ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು. ಇನ್ನು ಎರಡನೇದು ಕುಲತ್ತ ಅಂತ ಹೇಳ್ತೀವಿ, ಹಾರ್ಸ್ ಗ್ರಾಮ್ ಅಥವಾ ಹುರುಳಿಕಾಳು. ಸೊ ಇದರ ಸೇವನೆ ಕೂಡ ಕಿಡ್ನಿ ಸ್ಟೋನ್ಸ್ಗೆ ಒಳ್ಳೆಯದು. ಒಂದು 20ರಿಂದ 30 ಗ್ರಾಮ್ ಅಷ್ಟು ಹುರುಳಿಕಾಳನ್ನ ತಗೊಂಡ್ಬಿಟ್ಟು ಒಂದು 200 ml ನೀರಿಗೆ ಹಾಕಿ ಅದನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಅದು ಒಂದು 50 ml ಆಗ್ಬೇಕು. ಸೊ ಅಷ್ಟುವರೆಗೂ ಅದನ್ನ ಕುದಿಸ್ಬಿಟ್ಟು ಆಮೇಲೆ ಫಿಲ್ಟರ್ ಮಾಡಿ ಇದನ್ನ ಸೇವನೆ ಮಾಡುವಂಥದ್ದು. ಸೊ ಇದು ಕೂಡ ಸ್ಟೋನ್ಸ್ ಅನ್ನ ಬ್ರೇಕ್ ಮಾಡ್ಲಿಕ್ಕೆ ಸೂಕ್ತವಾಗಿರುವಂತ ಒಂದು ಔಷಧಿ. ಇನ್ನು ಮೂರನೇದು ಬಂದ್ಬಿಟ್ಟು ಗೋಕ್ಷೂರ ಅಂತ ಹೇಳಿ ಹೇಳ್ತೀವಿ. ಸೊ ನೆಗ್ಗಿನ ಮುಳ್ಳು ಅಂತ ಹೇಳಿ ನಮ್ಮ ಯೂರಿನ್ ಇನ್ಫೆಕ್ಷನ್ ವಿಡಿಯೋದಲ್ಲಿ ಕೂಡ ನಾನು ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಯೂರಿನ್ ಗೆ ಸಂಬಂಧಪಟ್ಟದ್ದು ಅಥವಾ ಕಿಡ್ನಿಗೆ ಸಂಬಂಧಪಟ್ಟಿರುವಂತಹ ಎಲ್ಲಾ ಸಮಸ್ಯೆಗಳಲ್ಲೂ ನಾವು ಇದನ್ನ ಬಳಕೆ ಮಾಡ್ತೇವೆ. ನೆಗ್ಗಿನ ಮುಳ್ಳು ಅಂತ ಹೇಳಿ ಸಾಮಾನ್ಯವಾಗಿ ಗ್ರಂಥಿ ಅಂಗಡಿಯಲ್ಲಿ ಅಥವಾ ಆಯುರ್ವೇದ ಶಾಪ್ಸ್ ಗಳಲ್ಲಿ ಸಿಗುತ್ತೆ, ಅಥವಾ ಇದ್ರ ಪೌಡರ್ ಕೂಡ ಸಿಗುತ್ತೆ. ಸೊ ಇದರ ಪೌಡರ್ ಸಿಕ್ಕಿದ್ರೆ ಒಂದು 3 ಗ್ರಾಮ್ ಅಷ್ಟು ಈ ಪೌಡರ್ ಅನ್ನ, 3 ಅಥವಾ ಮ್ಯಾಕ್ಸಿಮಮ್ 5 ಗ್ರಾಮ್ ಅಷ್ಟು ಈ ಪೌಡರ್ ಅನ್ನ ಒಂದು ಅರ್ಧ ಗ್ಲಾಸ್ ಅಷ್ಟು ಉಗುರು ಬೆಚ್ಚಗಿರೋ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಪ್ರತಿದಿನ ಸೇವನೆ ಮಾಡುವಂಥದ್ದು. ಸೊ ಇದು ಕೂಡ ಕಿಡ್ನಿ ಸ್ಟೋನ್ಸ್ಗೆ ತುಂಬಾನೇ ಒಳ್ಳೆಯದು. ನೆಗ್ಗಿನ ಮುಳ್ಳುಗಳು ಸಿಕ್ತು ಅಂತಂದ್ರೆ ಅದನ್ನ ತಂದು ನೀವು ಕಷಾಯ ಮಾಡಿ ಕೂಡ ಸೇವನೆ ಮಾಡಬಹುದು. ಸೊ ಇದಿಷ್ಟು ನೀವು ರೆಮಿಡೀಸ್ ಅನ್ನ ಫಾಲೋ ಮಾಡ್ತಾ ಬಂದ್ರಿ ಅಂತೇಳಿ ಹೇಳುತ್ತೆ ಕಿಡ್ನಿ ಸ್ಟೋನ್ಸ್ ಅನ್ನ ನಿವಾರಣೆ ಮಾಡ್ಕೋಬಹುದು ಮನೆಯಲ್ಲೇ. ಬಹಳ ಜನಕ್ಕೆ ಔಷಧಿಯ ಅಗತ್ಯ ಇರೋದಿಲ್ಲ. ಯಾರಲ್ಲಿ ತುಂಬಾನೇ ಸಣ್ಣಗಿರತ್ತೆ ಅಥವಾ ಸ್ಯಾಂಡ್ ಪಾರ್ಟಿಕಲ್ಸ್ ತರ ಇರುತ್ತೆ ಅವರಲ್ಲಿ ಸಿಂಪಲ್ ಆಗಿ ಬರೀ ನೀರಿನ ಸೇವನೆಯನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದ್ರಿಂದಾನೇ ಕಿಡ್ನಿ ಸ್ಟೋನ್ಸ್ ಕ್ಲಿಯರ್ ಆಗ್ಬಿಡತ್ತೆ. ಬಟ್ ಅದಾದ್ಮೇಲೂ ಕೂಡ ನೀವು ಆಲ್ವೇಸ್ ಯಾವಾಗ್ಲೂ ಕೂಡ ನೀರಿನ ಸೇವನೆ ಸರಿಯಾಗಿ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ. ಸೊ ದಟ್ ಅದು ಮತ್ತೆ ವಾಪಸ್ ಬರಬಾರ್ದು ಅಂತೇಳಿ ಹೇಳಿದೆ. ಸೊ ಒಂದು ಸಲ ಕಿಡ್ನಿ ಸ್ಟೋನ್ ಆಯಿತು, ಅದು ಕ್ಲಿಯರ್ ಆಗೋಯ್ತು ಅಂದ ತಕ್ಷಣ ಮತ್ತೆ ನಿಮಗೆ ಕಿಡ್ನಿ ಸ್ಟೋನ್ಸ್ ಆಗೋದೇ ಇಲ್ಲ ಅಂತೇಳಿ ಏನೂ ಇಲ್ಲ. ನೀವು ಯಾವಾಗೆಲ್ಲ ನೀರು ಇಂಟೇಕ್ ಕಡಿಮೆ ಮಾಡ್ತಾ ಇರ್ತೀರಾ ತುಂಬಾ ದಿನದವರೆಗೂ ಮತ್ತೆ ಕಿಡ್ನಿ ಸ್ಟೋನ್ಸ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ನೀರಿನ ಸೇವನೆ ಯಾವಾಗಲೂ ಕೂಡ ಚೆನ್ನಾಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್. ಹಾಗೆ ಆಕ್ಸಾಲಿಕ್ ಆಸಿಡ್ ಮತ್ತೆ ಪ್ಯೂರಿನ್ ರಿಚ್ ಫುಡ್ ಅನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಟೊಮ್ಯಾಟೊ ಆಗಿರ್ಬೋದು ಅಥವಾ ಪಾಲಕ್ ಸೊಪ್ಪು ಇರ್ಬೋದು ಅಥವಾ ಜಾಸ್ತಿ ರೆಡ್ ಮೀಟ್ ಅನ್ನ ಸೇವನೆ ಮಾಡೋದು, ಎಗ್ಸ್ ಗಳನ್ನ ಸೇವನೆ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.